ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಹೊಸ ಕಾರ್ ತೊಗೋಬೇಕು, ನಮ್ಮ ಹಳೆ ಕಾರ್ನ ಕೊಟ್ಬಿಟ್ಟು ಅಂತ ಹೇಳಿ ಡಿಸೈಡ್ ಮಾಡಿದಾಗ ನಮ್ಮ ತಲೆಯಲ್ಲಿ ಮುಖ್ಯವಾಗಿ ಬಂದಿದ್ದು ಯಾವ ಕಾರ್ ತೊಗೋಬೇಕು, ಯಾವ ಕಂಪ್ನಿ ತೊಗೋಬೇಕು, ಯಾವ್ದು ಚೆನ್ನಾಗಿದೆ ಅನ್ನೋದನ್ನು ಸುಮಾರು ಒಂದು 15 ದಿನದ ಹಿಂದೆಯೇ ಕೂಡ ನಾವು ಎಲ್ಲ ಕಂಪ್ನಿ ಕಾರ್ಗಳಿಗೂ ಹೋಗಿ ಶೋರೂಮಲ್ಲಿ ವಿಸಿಟ್ ಮಾಡಿ ನೋಡ್ಕೊಂಡು ಬಂದ್ವಿ. ಆದರೆ ನಮ್ಮ ಮನಸ್ಸಿಗೆ ಅಷ್ಟೊಂದು ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಏನಕ್ಕಾಗಲಿಲ್ಲ ಅಂತಂದರೆ, ನಾವು ಆಲ್ರೆಡಿ ಹೊಂಡಾಯ್ ಕಂಪ್ನಿದು i10 ಕಾರ್ನ ಯೂಸ್ ಮಾಡ್ತಾಯಿದ್ದೀವಿ. ಅದು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ಟಿದೆ. ಜೊತೆಗೆ 17 ವರ್ಷ ಆಯಿತು ಅದನ್ನು ತೊಗೊಂಡು, ಒಂದು ಸಲಿನೂ ಕೂಡ ಯಾವುದೇ ರೀತಿ ತೊಂದರೆನೂ ಕೊಟ್ಟಿಲ್ಲ. ಅದು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ಟಿದೆ. ಹಾಗಾಗಿ ನಮಗೆ ಆ ಕಂಪ್ನಿ ಕಾರ್ ಮೇಲೇ ತುಂಬಾ ನಂಬಿಕೆ ಇತ್ತು ಅನ್ನೋಕ್ಕಿಂತ ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಹೊಂಡಾಯ್ ಕಂಪ್ನಿ ಕಾರ್ನೇ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಈಗ ಹೊಂಡಾಯ್ ಕಂಪ್ನಿ ಶೋರೂಮ್ಗೆ ಬರ್ತಾಯಿದ್ದೀವಿ. ಹೊಂಡಾಯ್ ಕಂಪ್ನಿ ಶೋರೂಮಲ್ಲಿ ನನ್ನ ಮನಸ್ಸಲ್ಲಿ ಇರೋ ಅಂಥದ್ದು ಒಂದು ಅಲ್ಕಝಾರು, ಕ್ರೆಟಾ, ಹಾಗೆ ವರ್ನ ನನ್ನದು ಮೋಸ್ಟ್ ಫೇವ್ರೆಟ್ ಕಾರು. ನಾನು ತುಂಬ ದಿನದಿಂದ, ತುಂಬ ವರ್ಷಗಳಿಂದನೇ ಅಂದ್ಕೊಂಡಿದ್ದೆ ನಾನು ವರ್ನ ತೊಗೋಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡೋಕ್ಕೂ ಕೂಡ ಕ್ಲಾಸ್ ಆಗಿರುತ್ತೆ, ಜೊತೆಗೆ ಅದು ತುಂಬಾ ಒಂಥರ ನನಗೆ ಪರ್ಸ್ನಲಿ ಇಷ್ಟ. ಹಾಗಾಗಿ ಆದರೆ ಏನು ಮಾಡೋದು, ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡಬೇಕಲ್ವ, ಎಲ್ಲರೂ ಇಷ್ಟಪಟ್ಟು ತೊಗೊಳ್ಬೇಕು. ಸೊ ಒಬ್ಬರು ಇಷ್ಟ ತೊಗೊಳ್ಳೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಎಲ್ಲರೂ ಮನೇಲಿ ಇರೋ 4 ಜನನೂ ಬಂದು ನೋಡ್ತಾಯಿದ್ದೀವಿ ಯಾವುದು ಇಷ್ಟ ಆಗುತ್ತೆ ಅಂತ ಹೇಳಿ. ಯಾವುದು ಇಷ್ಟ ಆಗುತ್ತೆ ಅದನ್ನು ಬುಕ್ ಮಾಡಿಬಿಟ್ಟೆ ಹೋಗೋಣ, ಮತ್ತೆ ಪದೇ ಪದೇ ಬರೋದು ಬೇಡ ಅಂತ. ಯಾಕಂದರೆ ಇವ್ರಿಗೂ ಆಫೀಸ್ ಇರುತ್ತೆ, ಮಗಳಿಗೆ ಕಾಲೇಜ್ ಇರುತ್ತೆ, ಮಗಂಗೆ ಸ್ಕೂಲ್ ಇರುತ್ತೆ. ಸೊ ಪದೇ ಪದೇ ಬಂದು ಹೋಗೋಕ್ಕಾಗಲ್ಲ. ಹಾಗೆ ನಮ್ಮದು ಹಳೆ ಕಾರು ಕೂಡ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಲ್ಲ, ಅದು ಎಷ್ಟಕ್ಕೆ ಹೋಗುತ್ತೆ ಏನು ಅನ್ನೋದನ್ನು ಅದನ್ನು ಕೂಡ ತಿಳ್ಕೊಂಡ್ಬಿಟ್ಟು ಕೊಡೋಣ ಅಂತ. ಯಾಕಂದರೆ ಕಾರ್ ತುಂಬ ಚೆನ್ನಾಗಿದೆ, ಕೊಡೋಕೆ ನಮ್ಮ ಮನಸ್ಸಿಲ್ಲ. ಆದರೆ ಮನೇಲಿ ಇಟ್ಕೊಳ್ಳೋಕ್ಕೂ ಜಾಗ ಬೇಕಲ್ವಾ, ಹಂಗಾಗಿ ಅಥವಾ ಕೊಟ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಈ ಬೆಂಗಳೂರು ಸಿಟಿಲಿ 2 ಕಾರು ಮನೇಲಿ ನಿಲ್ಲಿಸೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಕೊಟ್ಬಿಟ್ಟು ಹೊಸದೇ ತೊಗೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಎಷ್ಟಕ್ಕೆ ಹೋಗುತ್ತೆ ಆ ಕಾರು ನೋಡಿ, ನಮ್ಮ ಬಡ್ಜೆಟ್ಟಿಗೆ ಅದು ಮ್ಯಾಚ್ ಆಗೋವಂತಹ ಕಾರ್ ಯಾವುದು ಅನ್ನೋದನ್ನೆಲ್ಲ ನೋಡಿ ಡಿಸೈಡ್ ಮಾಡಿ ಈಗ ನಾವು ಒಂದು ಕಾರ್ನ ಸೆಲೆಕ್ಟ್ ಮಾಡಿದ್ದೀವಿ. ಆ ಕಾರ್ ಯಾವುದು ಅಂತಂದರೆ ಕ್ರೆಟಾ ತುಂಬಾ ಚೆನ್ನಾಗಿದೆ. ಏನಕ್ಕೆ ಚೆನ್ನಾಗಿದೆ ಅಂತಂದರೆ, ಲಾಂಗ್ ಜರ್ನಿ ಅಂತ ಹೋದಾಗೆಲ್ಲ ಬ್ಯಾಕ್ ಸೀಟಾಗಲಿ ಫ್ರಂಟ್ ಸೀಟಾಗಲಿ ತುಂಬ ಕಂಫರ್ಟ್ ಆಗಿದೆ. ಆದರೆ ಅಲ್ಕಾಝಾರ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಏನು ಅಂತಂದರೆ ಅದು ತುಂಬ ದೊಡ್ಡ ಕಾರ್ ಆಯಿತು, ನಮ್ಮ 4 ಜನಕ್ಕೆ ಅದು ತುಂಬಾ ದೊಡ್ಡ ಕಾರ್ ಆಯಿತು. ಹಾಗಾಗಿ ಅದು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಪ್ರೊಸೀಜರ್ ಎಲ್ಲ ಮುಗಿಸಿದ್ವಿ. ಎಲ್ಲ ಮುಗಿಸಿ ಇನ್ನೊಂದು 3-4 ಡೇಸಲ್ಲಿ ಕಾರ್ ಬರುತ್ತೆ ಅಂದರು. ಇಲ್ಲಿ ಶೋರೂಮಲ್ಲಿ ಅದು ನಾವು ಸೆಲೆಕ್ಟ್ ಮಾಡಿದಂತಹ ಕಾರು ಇರಲಿಲ್ಲ, ಅಂದರೆ ನಾವು ಸೆಲೆಕ್ಟ್ ಮಾಡಿದಂತಹ ಮಾಡೆಲ್ ಕಾರು ಇಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಆಲ್ರೆಡಿ ಆ ಕಾರ್ನ ನೋಡಿದ್ವಿ ಹೊರಗಡೆ. ಹಾಗಾಗಿ ನೋಡಿ ಇಷ್ಟಪಟ್ಟಿದ್ದರಿಂದ ಸರಿ ಅದೇ ಇರಲಿ ಓಕೆ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಇಲ್ಲಿ ಬರೀ ವೈಟ್ ಕಲರ್ ಕ್ರೆಟಾ ಇತ್ತು, ಅದು ಬೇಸಿಕ್ ಮಾಡೆಲ್ ಮಾತ್ರ ಇದ್ದಿದ್ದು. ಅದನ್ನು ಕೂಡ ನಾವು ಆಲ್ರೆಡಿ ನೋಡಿದ್ವಿ ಕ್ರೆಟಾನ, ಯಾಕಂದರೆ ನಮ್ಮ ರಿಲೇಷನಲ್ಲಿ ಕ್ರೆಟಾ ಕಾರ್ ಇತ್ತು. ಹಾಗಾಗಿ ಅದ್ರಲ್ಲಿ ಕೂತಿದ್ದೀನಿ, ಓಡಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಓಕೆ, ನಮ್ಮ ಬಡ್ಜೆಟ್ಗೂ ಆಗಿ ಬರುತ್ತೆ ಅನ್ನಿಸ್ತು. ಹಾಗಾಗಿ ಸರಿ ಅಂತ ಹೇಳಿ ಅಲ್ಲಿ ಏನೆಲ್ಲ ಪ್ರೊಸೀಜರ್ ಇದೆ ಅದರದ್ದು ಎಲ್ಲ ಮುಗಿಸಿದ್ವಿ. ಎಲ್ಲ ಅಮೌಂಟ್ ಎಲ್ಲ ಫುಲ್ ಪೇ ಆಗಿ ಒಂದು 3-4 ಡೇಸ್ ಆದಮೇಲೆ ಕಾರು ಬರುತ್ತೆ ಅಂತ ಹೇಳಿದರು. ಸೊ ಕಾರು ಇಲ್ಲಿಲ್ಲ, ಗೋಡೌನಲ್ಲಿದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಆಲ್ರೆಡಿ ನಾವು ನೋಡಿದ್ರಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಎಲ್ಲ ಅಲ್ಲಿ ಪ್ರೊಸೀಜರ್ ಎಲ್ಲ ಮುಗಿಸ್ಬಿಟ್ಟು ಒಂದು ರೌಂಡು ಮತ್ತೆ ಎಲ್ಲ ಕಾರು ನೋಡಿದ್ವಿ. ವರ್ನ ಅಂತೂ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ಏನು ಮಾಡೋದು, ತುಂಬ ದೊಡ್ಡ ಕಾರ್ ಆಗುತ್ತೆ, ಈ ಸಿಟಿಲಿ ಓಡಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ಬಿಟ್ವಿ. ಅಷ್ಟು ಬಿಟ್ಟರೆ ಕಾರ್ ಮಾತ್ರ ಸಖತ್ತಾಗಿದೆ. ವರ್ನ ತುಂಬಾ ಚೆನ್ನಾಗಿತ್ತು, ಬ್ಲ್ಯಾಕ್ ಕಲರ್ ಇತ್ತು. ಸೊ ನನಗೆ ಅಲ್ಕಾಝಾರ್ ಕೂಡ ತುಂಬ ಇಷ್ಟ ಆಯಿತು. ಆದರೆ ಅದು ಬ್ಯಾಕ್ ಸೀಟು ಸ್ವಲ್ಪ ಅಷ್ಟೊಂದು ಕ್ರೆಟಾ ಅಷ್ಟು ಕಂಫರ್ಟ್ ಅಂತ ನನಗನ್ನಿಸ್ಲಿಲ್ಲ. ಯಾಕಂದರೆ ನಾವು ಲಾಂಗ್ ಜರ್ನಿ ಅಂತ ಹೋದಾಗ ಸ್ವಲ್ಪ ಕಂಫರ್ಟ್ ಆಗಿರಬೇಕು. ಹಾಗಾಗಿ ಜೊತೆಗೆ ತುಂಬ ದೊಡ್ಡ ಕಾರು ಕೂಡ ಆಗಿತ್ತು. ಸೊ ನಾವಿರೋದು 4 ಜನಕ್ಕೆ ಅಷ್ಟೊಂದೆಲ್ಲ ಬೇಡ ಅಂತ ಹೇಳಿ ಎಲ್ಲ ರೀತಿಯೂ ನಮಗೆ ಕ್ರೆಟಾ ಇಷ್ಟ ಆಯಿತು. ಸೊ ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಸರಿ ಅಂತ ಹೇಳಿ ಅಲ್ಲಿರೋವಂತಹ ಎಲ್ಲ ಪ್ರೊಸೀಜರ್ ಮುಗಿಸಿ ಇನ್ನು 3-4 ಡೇಸಲ್ಲಿ ಕಾರ್ ಬರುತ್ತೆ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಈಗ ಮನೆಗೆ ಹೊರಡ್ತಾಯಿದ್ದೀವಿ. ಸೊ ನಾನು ಯಾವ ಕಾರ್ ತೊಗೊಂಡೆ, ಹಾಗೆ ಯಾವ ಮಾಡೆಲ್ಲು, ಎಷ್ಟು ಆಯಿತು, ಜೊತೆಗೆ ನಾವು ತೊಗೊಂಡಂತಹ ಕಾರ್ ಕಲ್ಲರ್ ಯಾವುದು, ಜೊತೆಗೆ ನಮ್ಮ ಹಳೆ ಕಾರು ಎಷ್ಟಕ್ಕೆ ಹೋಯಿತು ಅನ್ನೋದನ್ನು ಎಲ್ಲದನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಇನ್ನು ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಸೊ ನಾವು ಕಾರ್ ಡೆಲಿವರಿ ತೊಗೊಳೋಕ್ಕೆ ಬಂದಾಗ ನಾನು
ತೋರಿಸ್ತೀನಿ ನಿಮಗೆ. ಯಾವ ಕಾರು, ಯಾವ ಮಾಡಲು, ಎಷ್ಟು ದುಡ್ಡಾಯಿತು, ಜೊತೆಗೆ ನಾವೇನೆಲ್ಲ ಎಕ್ಸಸರೀಸ್ ತೊಗೊಂಡ್ವಿ ಎಕ್ಸ್ಟ್ರಾ ಅನ್ನೋದು, ಅದ್ರ ಜೊತೆಗೆ ಇವ್ರ ಪ್ಯಾಕೇಜಲ್ಲಿ ಯಾವುದೆಲ್ಲ ಬಂದಿದೆ ಅನ್ನೋದನ್ನ ಎಲ್ಲ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್.